ಕೆಎಸ್ಆರ್ಟಿಸಿ ಸಾರಿಗೆ ನೌಕರರಿಗೆ ಮುಷ್ಕರ ಕೈಬಿಡುವಂತೆ ಕೆಎಸ್ಆರ್ಟಿಸಿ ಅಧ್ಯಕ್ಷರಾದ ಎಸ್ಆರ್ ಶ್ರೀನಿವಾಸ್ ಮನವಿ ಮಾಡಿದರು. ಅದನ್ನ ಸನ್ಮಾನ್ಯ ಸಚಿವರು ಮುಖ್ಯಮಂತ್ರಿಗಳಲ್ಲಿ ನಾನು ಕೂಡ ಮಾತಾಡಿ ಅವರು ಅನೇಕ ಬಾರಿ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ. ಮುಖ್ಯಮಂತ್ರಿಗಳೇ ಇದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥದ್ದು ಮಾಡಬೇಕಾಗಿದೆ. ಯಾಕೆಂದ್ರೆ ನಿಗಮ ನಮ್ಮಲ್ಲಿ ಲಾಸ್ ಆಗಿದೆ. ಈ ರೇಟ್ ಜಾಸ್ತಿ ಮಾಡಿ ಸುಮಾರು 5 ವರ್ಷ ಹಿಂದೆ BMTC 14 ವರ್ಷ ಆಗಿದೆ. ಮಕ್ಕಳು ಪಾಸ್ ಸುಮಾರು 2011ರಲ್ಲಿ ಮಾಡಿರ್ತಾರೆ. 13 ವರ್ಷ ಆದ್ಮೇಲೆ ಮಕ್ಕಳಿಗೆ ಪಾಸ್ಪೋರ್ಟ್ ಇರೋದ ಅದರ ರೇಟ್ ಏನು ಜಾಸ್ತಿ ಮಾಡಿಲ್ಲ. ಮತ್ತೆ ನಮ್ಮಲ್ಲಿ KSRTC ಇರ್ಬೋದು ಇಲ್ಲ ಎಲ್ಲವೂ ಕೂಡ ಈಗ 60 ರೂಪಾಯಿ ಇದ್ದಾಗ ಡೀಸೆಲ್ ಬೆಲೆ ಇದ್ದಾಗ ರೇಟ್ ಜಾಸ್ತಿ ಆಗಿದೆ. ಈಗ ಡೀಸೆಲ್ ಬೆಲೆ 83 ರೂಪಾಯಿ 84 ರೂಪಾಯಿ ಇದೆ. ಮತ್ತೆ ನೌಕರ ವೇತನ ಜಾಸ್ತಿ ಆಗಿದೆ. ಆಮೇಲೆ ಆಯಿಲ್ ರೇಟ್ ಜಾಸ್ತಿ ಇದೆ, ಬಿಡಿ ಭಾಗಗಳ ರೇಟ್ ಜಾಸ್ತಿ ಆಗಿದೆ, ಸ್ಯಾಲರೀಸ್ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಕಾಲಕ್ಕೆ ರೇಟ್ ರಿವೈಡ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಈಗಿನ ಸರ್ಕಾರ ಕೋವಿಡ್ ಟೈಮಲ್ಲಿ ಸರ್ಕಾರನೇ ಅವರಿಗೆ ನೌಕರಿಗಳಿಗೂ ಕೂಡ ಸ್ಯಾಲರಿ ಕೊಟ್ಟಿರ್ತಕ್ಕಂಥದ್ದು. 2 ವರ್ಷ ಆಗಿರ್ತಕ್ಕಂಥ ಒಂದು ತೊಂದರೆಯಿಂದ ಇವತ್ತು ನಿಗಮ ಲಾಸ್ನಲ್ಲಿದೆ. ಅದರಿಂದ ನಾವು ಎಲ್ಲ ಏನು ಸ್ಟ್ರೈಕ್ಗೆ ಕರೆ ಕೊಟ್ಟವರು ನಾಗರಿಕರ ಹಿತದೃಷ್ಟಿಯಿಂದ ನಾವು ಎಲ್ಲರಲ್ಲಿ ಮನವಿ ಮಾಡ್ತೀವಿ. ನಾವು ಕೂಡ ಅವರ ಪರವಾಗಿ ಇರ್ತಕ್ಕಂಥದ್ದು. ಸಚಿವರು ಕೂಡ 3-4 ಸಾರಿ ಸುಮಾರು ಬಾರಿ ಮುಖ್ಯಮಂತ್ರಿಗಳಲ್ಲಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅವರು ಎಲ್ಲ ಮತ್ತು ಇಡೀ ದೇಶದಲ್ಲಿ ನಮ್ಮ KSRTC ಕೊಡ್ತಕ್ಕಂಥ ಸವಲತ್ತುಗಳನ್ನ ಯಾವ ಸ್ಟೇಟಲ್ಲೂ ಕೊಡ್ತಾ ಇಲ್ಲ. ಆ ಪ್ರಮಾಣದಲ್ಲಿ ನಾವು ಸವಲತ್ತುಗಳನ್ನ ನೌಕರರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಈಗ 1 ಕೋಟಿ ಅವರಿಗೆ ಎಲ್ಲೇ ಆಕ್ಸಿಡೆಂಟ್ ಆಗಿ ಸತ್ರು ಕೂಡ 1 ಕೋಟಿ 10 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದನ್ನ ಸ್ಕೀಮ್ ಹೊಸದಾಗಿ ಸಚಿವರು ಮೇಲೆ ಮಾಡಿರ್ತಕ್ಕಂಥದ್ದು. ಮತ್ತು ಈಗ ಆರೋಗ್ಯ ಕಾರ್ಡ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಕಾರ್ಡು. ಅದರಿಂದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅವ್ರೇನು ಆರೋಗ್ಯದ ಬಗ್ಗೆ ಕೊಟ್ಟು ಕೇಳಿದ್ದಾರೆ. ಸ್ಟ್ರೈಕಲ್ಲಿ ನಾವು ಅದನ್ನು ಕೂಡ ಒಂದು ವಿಚಾರ ಆಗಿದೆ. ಅದರಿಂದ ಅವರ ಬೇಡಿಕೆಗಳಲ್ಲಿ 13 ಬೇಡಿಕೆಗಳಲ್ಲಿ 10 ಬೇಡಿಕೆಗಳನ್ನ ನಾವು ಆಗಲೇ ಪೂರೈಸಿದ್ದೀವಿ, ಭಾಗಶಃ ಪೂರೈಸಿದ್ದೀವಿ. ಈಗ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ 2,000 ಕೋಟಿ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ಗೆ ಹೋಗ್ತೀವಿ. 2,000 ಕೋಟಿ ಬಂದಮೇಲೆ ಅದನ್ನು ಯಾವ ರೀತಿ ಅವ್ರದ್ದು ಅರಿಯರ್ಸ್ ಏನಾದ್ರು ಇದ್ದರೆ ಅದನ್ನು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ದಯಮಾಡಿ ನೀವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರಿಗೆ 1ನೇ ತಾರೀಕು ನಾವು ಜನವರಿ 1ನೇ ತಾರೀಕಿನಿಂದ ನಾವು ಎಲ್ಲ ಏನು ಸ್ಟ್ರೈಕ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀವಿ. ಸರ್ಕಾರ ವತಿಯಿಂದ ದಯಮಾಡಿ ಸ್ಟ್ರೈಕ್ ಮಾಡಬೇಡಿ. ತಮ್ಮ ಬೇಡಿಕೆ ಏನಾದರೂ ಇದ್ದರೆ ನಾವು MD ಅವ್ರಿಗೆ ಎಲ್ಲ MD ಅವ್ರಿಗೂ ಕೂಡ ಮಾತನಾಡಿ ಹೇಳಿದ್ವಿ. ಅವರಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ನಾವು ಕೂಡ ಸಕಾರಾತ್ಮಕವಾಗಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಕೂಡ ಅವರ ಬೇಡಿಕೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥದ್ದನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ. ದಯಮಾಡಿ ನಾವು ಎಲ್ಲ ಸ್ಟ್ರೈಕ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ನಾವು ವಿಶೇಷವಾಗಿ ಮನವಿ ಮಾಡ್ಕೊತೀವಿ. ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡಬೇಡಿ. ಇದು ಸಾರ್ವಜನಿಕರಿಗೆ ಪರವಾಗಿರ್ತಕ್ಕಂಥ ಸಂಸ್ಥೆ. ಇದರಿಂದ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾವು ಮತ್ತೊಮ್ಮೆ ನಾಳೆ ಸಚಿವರು ಮುಖ್ಯಮಂತ್ರಿಗಳ ಡೇಟ್ ತಗೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಲ್ಲಿ ಇರೋದ್ರಿಂದ ನಾಳೆ ಇವತ್ತು ಸಂಜೆ ಬರ್ಬೋದು. ನಾಳೆ ಬಂದಿದ್ದಾಗೆ ನಾವು ತಿರ್ಗಾ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಇದನ್ನ ಆದಷ್ಟು ಬೇಗ ಇವರಿಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಪರಿಹಾರ ಮಾಡ್ತಕ್ಕಂಥದ್ದನ್ನ ಮಾಡೋಕ್ಕೆ ಸಚಿವರು ಕೂಡ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಮುಖ್ಯಮಂತ್ರಿಗಳು ಕೂಡ ನಾವು ಅಲ್ಲೇ ಮೊನ್ನೆ ಬೆಳಗಾಮಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ. ಅದರಿಂದ ಅವರು ಕೂಡ ಒಳ್ಳೆ ರೀತಿ ಸ್ಪಂದಿಸ್ತಾ ಇದ್ದಾರೆ. ದಯಮಾಡಿ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಟ್ರೈಕ್ ಮಾಡ್ತಕ್ಕಂಥ ಒಳ್ಳೆಯದಲ್ಲ, ಒಳ್ಳೆ ಮಾಡಬೇಡಿ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ನಾವು ಕೂಡ ನೌಕರ ಪರವಾಗಿ ಇರ್ತೀವಿ. ಅದರಿಂದ ನಾವು ನಿಮ್ಮ ಮುಖ್ಯನೇ ಅವರಲ್ಲಿ ಮನವಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡಬೇಡಿ. ನಾವು MD ಅವರು ಮಾತನಾಡ್ತಿದ್ದೀವಿ. 31ನೇ ತಾರೀಕು ಇರ್ತಕ್ಕಂಥ ನಾವು ದಯಮಾಡಿ ವಾಪಸ್ ತಗೊಂಡ್ರಿ. 29-30ನೇ ತಾರೀಕು ಮತ್ತೊಮ್ಮೆ ನಾವು ಮಾತನಾಡ್ತಕ್ಕಂಥದ್ದು ಮಾತು. ಗುಬ್ಬಿ ಪಟ್ಟಣವನ್ನ ಸ್ವಚ್ಛಗುಬ್ಬಿ ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.